ಹೆಲೋ ಹಾಯ್ ನಮಸ್ಕಾರ. ಇವತ್ತಿನ ಒಂದು ಇನ್ಸ್ಪಿರೇಷನಲ್ ಒಂದು ಕೋಟ್ಸ್ ಹೇಳಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಿಮಗೆ ಅರ್ಹವಾದ ಎಲ್ಲವನ್ನೂ ನೀಡುತ್ತದೆ. ಓಕೆ, ಸೊ ಇದೇ ಥರ ನಾನು ಇವತ್ತು ಬೆಣ್ಣೆ ಮಾಡೋದು ತೋರಿಸ್ತಾ ಇದ್ದೀನಿ. ಶಾರ್ಟ್ ಹಂಗೆ ಆಗಿ ತೋರಿಸ್ಲಾಕತ್ತೀನಿ ಇವತ್ತಿನ ವಿಡಿಯೋ ಒಳಗೆ. ನೋಡ್ರಿ, ನಮ್ಮ ಮನೆಯೊಳಗೆ ಜಾಸ್ತಿ ಹಾಲು ತೊಗೊಂಡಾದ್ಕೊಳ್ಳೆ 3 ಲೀಟರ್ಸ್ ತೊಗೊತೀವಿ, ಒಮ್ಮೊಮ್ಮೆ 2 ಲೀಟರ್ಸ್ ತೊಗೊತೀವಿ. ಸೊ ಈ ಥರ ಕಾಶಿಟ್ಟಿರ್ತೀವಲ್ಲ, ಸೊ ಇದ್ರ ಮೇಲಿಂದೆಲ್ಲ ಕೆನೆಯನ್ನು ನಾನು ತೊಗೊಂಡು ಫ್ರಿಜ್ಜಲ್ಲಿ ಕೂಡ ಇಟ್ಟಿರ್ತೀವಿ. ಸೊ ಮತ್ತು ಇನ್ನಷ್ಟು ತಿಕ್ಕಂಗೆ ಆಗಿ ಬರ್ತೈತಿ. ಇದ್ರೊಳಗೆ ಫುಲ್ ಇತ್ತು ಕೆನೆ. ನೋಡ್ಬರ್ರಿ ಈ ಪಾತ್ರೆ. ಮತ್ತು ಇದು ಇನ್ನೊಂದು ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಕೂಡ ಪೂರಾ ತುಂಬಾಕ್ ಬಂದಿತ್ತು ಆಲ್ಮೋಸ್ಟ್. ಸೊ ಅದರದ್ದೆಲ್ಲ ಕೆನೆ ಏನಿದೆಯಲ್ಲ, ಹಾಲಿನ ಮೇಲಿನ ಕೆನೆ ನಾವು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ, ಇದು ಹ್ಯಾಂಡ್ ಬೀಟ್ರಲ್ಲೇ, ಇದು ಹ್ಯಾಂಡ್ ಬ್ಲೆಂಡರ್ ಇದ್ರಲ್ಲೇ ಇರ್ತೈತಲ್ಲ ಬೀಟ್ ಮಾಡೋದು, ಅದರಲ್ಲೇ ನಾನು ಇದನ್ನು ಬೆಣ್ಣೆ ಮಾಡೋಕೆ ತೆಗಿಯಾಕತ್ತೀನಿ. ಸೊ ಇದು ಅಡ್ಜಸ್ಟಬಲ್ ಐತಿ. ಎಷ್ಟು ಸ್ಪೀಡ್ ಸ್ಲೋ ನಾವು ಅಡ್ಜಸ್ಟ್ ಮಾಡ್ಕೊತ ಮಾಡ್ಬೋದು. ಬ್ರ್ಯಾಂಡ್ ಹೆಸರು ನೀವು ನೋಡ್ಕೋತಾ ಇರ್ಬೋದು ಇಲ್ಲೇ. ಸೊ ಇದು ಮಷಿನ್ ಇದೆ ನಮ್ಮ ಮನೆಯಲ್ಲಿ. ಸೊ ಇದು ಏನದಲ್ಲ, ಇದು ಒಂದು 15 to 20 ಮಿನಿಟ್ಸ್ ಮಾಡಿದೆ. ಮತ್ತು ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡೆ, ಮತ್ತೊಮ್ಮೆ 10 ಮಿನಿಟ್ಸ್ ಮಾಡಿದೆ. ಸೊ ಆಲ್ಮೋಸ್ಟ್ ರೆಡಿ ಆಗಕ್ಕೆ ಬಂದೈತಿ. ಆಮೇಲೆ ನಾನು 4 ಇಯರ್ಸ್ ಆದಮೇಲೆ ವಾಪಸ್ ಯೂಟ್ಯೂಬ್ ಚಾನಲಿಗೆ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಬಿಡಬಾರ್ದು. ಒಟ್ಟು ಇಷ್ಟು ವರ್ಷ ಮೊದಲು ಒಂದು 5-6 ಆಲ್ಮೋಸ್ಟ್ ಇಯರ್ಸ್ ನಾನು ಮಾಡಿದ್ದೆ. ಹಿಂದಿ ಒಳಗೆ ಮಾಡ್ತಿರ್ತಿದ್ದೆ ಇದೇ ಚಾನಲ್. ಬಟ್ ಮತ್ತೆ ನನಗೆ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು. ಫುಲ್ ಬಿಡಬಾರ್ದು, ಮಾಡಿ ತೀರೂ, ಸಿಲ್ವರ್ ಪ್ಲೇ ಬಟನ್ ತೊಗೊಂಡೇ ತೀರೂ ಅಂತ ಹೇಳಿ ಫುಲ್ ಒಂದು ಛಲ ಅದ, ಒಂದು ಹಠ ಅದ. ನೋಡ್ರಿ, ಇದು ಬೆಣ್ಣೆ ರೆಡಿ ಆಯ್ತು ಈಗ ಹಾಗೆ ಮಾತಾಡ್ಕೊತ. ಸೊ ಇದು ಮಾಡಬೇಕಾದ್ರೆ ಒಂದು ಹಾಫ್ ಆನ್ ಅವರ್ ಬೇಕಾಯಿತು. ಸೊ ಇದನ್ನು ಒಮ್ಮೆ ಈ ಥರ ತೊಳೆದು ಮತ್ತೊಮ್ಮೆ ಒಂದು 2-3 ಟೈಮ್ಸ್ ವಾಶ್ ಮಾಡಬೇಕು ಕ್ಲೀನ್ ನೀರಲ್ಲಿ. ಆಮೇಲೆ ಇದನ್ನು ಕಾಸಕ್ಕೆ ಇಟ್ಬಿಡಬೇಕು. ಒಂದು ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಆಗೋಣ, ಒಂದು ಸ್ವಲ್ಪ ನೀರು ಸಿಡಿಸಿದ್ದೀವಿ ಅಂತಂದ್ರೆ ಅದು ಚಟ ಚಟ ಅಂಥೇಳಿ ಸೌಂಡ್ ಬರಾಕತ್ತಂದ್ರೆ ಅವಾಗ ನಮ್ಮದು ತುಪ್ಪ ರೆಡಿ ಆಗೈತಿ ಅಂತಂದಂಗೆ ಅವಾಗ ನಾವು ಅದನ್ನು ಸೋಸ್ಬಿಡ್ಬೇಕು. ಸೊ ನಾವು ವಿಡಿಯೋನ ಶಾರ್ಟಾಗಿ ಆಗಿ ಇಷ್ಟೇ ತೋರಿಸ್ತಾ ಇದ್ದೀನಿ. ಬಟ್ ಏನಂತಂದರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ಆಫ್ಟರ್ 4 ಇಯರ್ಸ್ ಆದಮೇಲೆ ನಾನು ಮತ್ತೊಮ್ಮೆ ವಾಪಸ್ ಯೂಟ್ಯೂಬ್ ಚಾನಲಿಗೆ ಬರ್ತಾ ಇದ್ದೀನಿ. ಕನ್ನಡ ವೀಡಿಯೋಸ್ದೊಳಗೆ ತೊಗೊಂಡು ಆರ್ಟ್ ಕ್ರಾಫ್ಟ್ಸನ್ನು ತೊಗೊಂಬರ್ತೀನಿ, ಮತ್ತು ಕುಕಿಂಗ್ ರೆಸಿಪೀಸ್ನು ತೊಗೊಂಬರ್ತೀನಿ, ಕಿಡ್ಸದ ಆ್ಯಕ್ಟಿವಿಟೀಸ್ನು ತೊಗೊಂಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.